ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ವೆಡ್ನೆಸ್ಡೇ ಮಾರ್ನಿಂಗ್ ಟು ಆಫ್ಟರ್ನೂನ್ ವ್ಲಾಗ್. ಇಲ್ಲಿ ನಾನು ಮಾರ್ನಿಂಗ್ ಫ್ರೆಶ್ ಅಪ್ ಆಗಿಬಿಟ್ಟು ವಾಕಿಂಗ್ ಎಕ್ಸಸೈಸಸ್ ಎಲ್ಲ ಆದಮೇಲೆ ಬಿಸಿನೀರಿಗೆ ಸ್ವಲ್ಪ ಲೆಮನ್ ಜ್ಯೂಸ್, ಹನಿ, ಅರಿಶಿನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದೆಲ್ಲ ಕುಡಿದಾದ್ಮೇಲೆ ಇನ್ನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಬೇಕು. ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದಾರೆ, ಬಟ್ ಯಾರು ಸಬ್ಸ್ಕ್ರೈಬ್ ಅಂತೂ ಮಾಡ್ತಿಲ್ಲ. ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ನನ್ನ ಕೂಡ ಸಪೋರ್ಟ್ ಮಾಡಿ. ಇಲ್ಲಿ ಬ್ರೇಕ್ಫಾಸ್ಟ್ಗೆ ಜೋಳದ ದೋಸೆ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಹಿಂದಿನ ದಿನವೇ ಜೋಳನ ನೆನೆಸ್ಕೊತಾ ಇದ್ದೀನಿ. ಅದಕ್ಕೋಸ್ಕರ 1 ಕಪ್ ಅಷ್ಟು ಇಲ್ಲಿ ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಸೇಮ್ ಅದೇ ಕಪ್ ಅಳತೆಯಲ್ಲಿ 1 ಕಪ್ ಉದ್ದಿನ ಬೇಳೆಗೆ 2 ಕಪ್ ಅಷ್ಟು ಇಲ್ಲಿ ನಾನು ಜೋಳನ ಹಾಕಿದ್ದೀನಿ. ಆಮೇಲೆ 1 ಟೀ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ 1-2 ಸಲ ವಾಶ್ ಮಾಡಬೇಕು. ಆಮೇಲೆ ಇದ್ರ ಮುಳುಗೋ ಅಷ್ಟು ನೀರನ್ನು ಹಾಕಿಬಿಟ್ಟು ಮೇಲ್ಗಡೆ ಮುಚ್ಚಳ ಇಟ್ಬಿಟ್ಟು ಇದನ್ನು ಒಂದು 6 to 8 ಅವರ್ಸ್ ನೆನೆಯೋಕ್ಕೆ ಬಿಟ್ಬಿಡೋಣ. ನಾನಿಲ್ಲಿ ಬೆಳಗ್ಗೆನೇ ನೆನೆಸ್ತಾ ಇದ್ದೀನಿ. ಆಮೇಲೆ ಸಾಯಂಕಾಲ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ನೆಂದಿದೆ. ಇಲ್ಲಿ ನಾನು ಸ್ವಲ್ಪ ರೈಸನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸೇಮ್ ಅದೇ ಕಪ್ ಅಳತೆಯಲ್ಲಿ 1 ಕಪ್ ಅಷ್ಟು ಅವಲಕ್ಕಿನ ನೆನೆಸ್ಕೊಂಡಿದ್ದೀನಿ. ಇನ್ನು ಈ ಜೋಳನ ಗ್ರೈಂಡ್ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಅವಲಕ್ಕಿನ ನೆನೆಸ್ಕೊಂಡ್ರೆ ಆಯಿತು, ಬೇಗನೆ ನೆನೆಯುತ್ತಲ್ವ. ಈಗ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಷ್ಟು ಫೈನ್ ಆದರೆ ಅಷ್ಟು ಫೈನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಒಂದು ಸ್ಮಾಲ್ ಟಿಪ್ ಹೇಳ್ತೀನಿ. ಇವಾಗ ನಮಗೆ ಸಮ್ಮರ್ ಸ್ಟಾರ್ಟ್ ಆಗ್ತಿದಲ್ವ, ಸೊ ಅದರಿಂದ ಹಿಟ್ಟು ಬೇಗನೆ ಹುಳಿ ಬಂದುಬಿಡುತ್ತೆ. ನಾವು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಕೂಲಿಂಗ್ ವಾಟರ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಎಷ್ಟು ಹುಳಿ ಬರಲ್ಲ. ಅದೇ ವಿಂಟರ್ ಸೀಸನಲ್ಲಾದರೆ ನಾರ್ಮಲ್ ವಾಟರ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರು ಏನು ಪರವಾಗಿಲ್ಲ. ಬಟ್ ಇವಾಗಂತೂ ಕೂಲಿಂಗ್ ವಾಟರ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಕೂಲಿಂಗ್ ವಾಟರ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿದ್ದೀನಿ, ಆದರೂ ಎಷ್ಟು ಹುಕ್ಕಿ ಬಂದಿದೆ ಅಂತ ನೀವೇ ನೋಡಿ. ಇವಾಗ ಇದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದರಿಂದ ನಾನು ಸ್ವಲ್ಪ ಹಿಟ್ಟನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ದೋಸೆ ಹಿಟ್ಟು ರೆಡಿ ಆಯಿತು. ಈ ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಆಲೂಗಡ್ಡೆ ಪಲ್ಯ ಮತ್ತು ಶೇಂಗಾ ಚಟ್ನಿನ ಪ್ರಿಪೇರ್ ಮಾಡ್ತಿದ್ದೀನಿ. ಇಲ್ಲಿ ಫಸ್ಟ್ ನಾನು ಹಸಿಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಇದು ಚಟ್ನಿಗೆ. ಆಮೇಲೆ ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಈ ಕಡಲೆ ಬೀಜಗೆ ನಾನು ಸ್ವಲ್ಪ ಕೊಬ್ಬರಿನ ಕೂಡ ಸೇರಿಸ್ತೀನಿ. ಫಸ್ಟ್ ಇಲ್ಲಿ ಕಡಲೆ ಬೀಜನ ಹುರ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಆಮೇಲೆ ಆಲೂಗಡ್ಡೆನ ತಗೊಂಡು ವಾಶ್ ಮಾಡಿಬಿಟ್ಟು ಈ ಥರ ಪೀಸಸ್ ಕಟ್ ಮಾಡಿಕೊಂಡು ಪ್ರೆಷರ್ ಕುಕ್ಕರಲ್ಲಿ ಹಾಕಿದ್ದೀನಿ. ಇದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಂಬಿಡೋಣ, ಬೇಗನೆ ಬೇಯುತ್ತೆ. ಇಲ್ಲಿ ನೋಡಿ, ಮಿಕ್ಸಿ ಜಾರ್ಗೆ ನಾವು ಹುರ್ಕೊಂಡಿರೋ ಶೇಂಗಾನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಸೆ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ, ಹಸಿಮೆಣ್ಸಿನ್ಕಾಯಿ, ಹುರಿದಿರೋ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಚಟ್ನಿ ಅಂತೂ ರೆಡಿ ಆಯಿತು. ಹಾಗೆ ಇಲ್ಲಿ ನಮಗೆ ಆಲೂಗಡ್ಡೆ ಕೂಡ ಬೆಂದಿದೆ, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಇಲ್ಲಿ ಒಂದು 2 ಮೀಡಿಯಮ್ ಸೈಜಲ್ಲಿರೋ ಆನಿಯನ್ಸ್ ತಗೊಂಡು ನಾನು ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು 4-5 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 1-2 ಒಣಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾವು ಬೇಯಿಸಿಟ್ಟಿರೋ ಆಲೂಗಡ್ಡೆನ ಮ್ಯಾಶ್ ಮಾಡಿಕೊಂಡು ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 or 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ನಿಂಬೆಹಣ್ಣು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇಷ್ಟೇ ನಮಗೆ ಆಲೂಗಡ್ಡೆ ಪಲ್ಯ ಅಂತೂ ರೆಡಿ ಆಯಿತು. ಇವಾಗ ದೋಸೆ ಮಾಡೋಣ. ಇವಾಗ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಇಲ್ಲಿ ಆನಿಯನ್ ತೊಗೊಂಡು ಚೆನ್ನಾಗಿ ರಬ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಮಗೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ವಾಟರ್ನ ಈ ಥರ ಸ್ಪ್ರಿಂಕಲ್ ಮಾಡ್ಕೋಬೇಕು. ಸ್ಪ್ರಿಂಕಲ್ ಮಾಡಾದಮೇಲೆ 1-2 ಚೌಟಷ್ಟು ಹಿಟ್ಟನ್ನು ಹಾಕ್ಕೊಂಡು ನಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನಾವು ದೋಸೆನ ಹಾಕ್ಕೋಬೇಕು. ಇದು ಜೋಳದ ದೋಸೆ ರಿಯಲಿ ತುಂಬ ತೆಳ್ಳಗೆ ಬರುತ್ತೆ. ಅಕ್ಕಿ ದೋಸೆ ಹೇಗೆ ಬರುತ್ತೆ ಸೇಮ್ ಅದೇ ಥರನೇ ಬರುತ್ತೆ. ಇಲ್ಲಿ ನಾನು ಎಡ್ಜಸಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ತಿದ್ದೀನಿ. ನಿಮಗೆ ತುಪ್ಪ ಬೇಕಂದರೆ ತುಪ್ಪ, ಬಟರ್ ಬೇಕಂದರೆ ಬಟರ್, ಆಯಿಲ್ ಏನು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಇದ್ರ ಮೇಲೆ ನಾವು ಕೆಂಪು ಚಟ್ನಿ ಅಂತ ಹೇಳ್ತೀವಲ್ಲ, ಅದನ್ನು ಬೇಕಿದ್ರೆ ಸ್ಪ್ರೆಡ್ ಮಾಡಿಕೊಂಡ್ರೆ ರಿಯಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಪ್ಲೇನಾಗೆ ಮಾಡ್ಕೊತಿದ್ದೀನಿ. ನಮ್ಮ ಮನೇಲಿ ಜಾಸ್ತಿ ಕ್ರಿಸ್ಪಿ ಬೇಕು ಅಂತ ಕೇಳ್ತಿರ್ತಾರೆ, ಈವನ್ ಮಕ್ಕಳು ಕೂಡ ಆ್ಯಂಡ್ ನಮ್ಮ ಹಸ್ಬೆಂಡ್ ಕೂಡ. ಸೊ ಅದರಿಂದ ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ಗಮ್ಯಗೆ ಸ್ಕೂಲ್ ಟೈಮ್ ಆಯಿತು ಅಂತ ಹೇಳಿ ಫಸ್ಟು ಅವಳಿಗೆ ಇಲ್ಲಿ ಹಾಕ್ಕೊಡ್ತಾ ಇದ್ದೀನಿ ದೋಸೆನ. ಗವ್ಯ ಏನು ಮಾಡ್ತಿದ್ಯಾ? ನೀನು ಒಬ್ಳೆ ಹಚ್ಕೊತಿದ್ಯಾ? ಸರಿ, ಬೇಗ ಹೋಗೋಣ.
ನಮ್ಮದು ಟಿಫನ್ ಆಯಿತು. ಈಗ ನಾವಿಬ್ಬರೇ ಅಲ್ವಾ ಮನೇಲಿರೋದು, ನಾವಿಬ್ಬರು ಕೂಡ ರೆಡಿಯಾಗಿದ್ದೀವಿ. ಆ್ಯಂಡ್ ನಮ್ಮ ಗವ್ಯ ನೋಡು ಮಿರರಲ್ಲಿ ನೋಡ್ಕೊತಾ ಇದ್ದಾಳೆ, ನಾನು ಹೇಗೆ ಕಾಣಿಸ್ತಿದ್ದೀನಿ ಏನು ಅಂತ ಹೇಳಿ ನೋಡ್ಕೊತಿದ್ದಾಳೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 10:30 ಆಗಿದೆ. ನಾನು ಗವ್ಯ ರೆಡಿಯಾಗಿದ್ದೀವಿ ಶಾಪ್ಗೆ ಹೋಗೋಣ ಅಂತ ಹೇಳಿ. ನಾವು ಈಗ ಒಂದು 15 ಡೇಸಿಂದ ಶಾಪ್ಗೆ ಹೋಗ್ತಾ ಇದ್ದೀವಿ. ಸೊ ನಾನಂತೂ ಬೆಳಗ್ಗೆ ಟೀ ಕಾಫಿ ಕುಡಿಯೋಲ್ಲ, ಅದರಿಂದ ನಾನು ಟಿಫನ್ ಆದಮೇಲೆ ನಾನು ಟೀ ಆರ್ ಕಾಫಿ ಏನಾದರೂ ಒಂದು ಕುಡಿತೀನಿ. ಅದಕ್ಕೆ ಇವಾಗ ನಾನು ಸ್ವಲ್ಪ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಇನ್ನು ಟೈಮ್ ಅಂತ ಆಗೋಯ್ತು, ಸ್ವಲ್ಪ ಕಾಫಿನ ಕುಡಿದು ಹೋಗೋಣ ಅಂತ ಹೇಳಿ ಕಾಫಿನ ಕುಡಿತಾ ಇದ್ದೀನಿ. ಇವಾಗ ನಾವಿಬ್ಬರು ಶಾಪ್ಗೆ ಬಂದಿದ್ದೀವಿ. ಹಾಯ್ ಗವ್ಯ, ಏನು ಬರೀತಿದ್ಯಾ? ಕಲರ್ ಮಾಡ್ತಿದ್ಯಾ? ವೆರಿ ಗುಡ್. ನೋಡಿ ಶಾಪಲ್ಲಿ ಕೂತ್ಕೊಂಡು ನಾನಂತೂ ನೋಡಿಲಿ. ಹಾಂ ಸೂಪರ್. ಎಲ್ಲಿ? ಹಾಂ ತೋರಿಸಿಲಿ. ಎಲ್ಲ ನೀನು ಹೇಳ್ಕೊಡ್ದಂಗೆ ಹೇಳ್ಬೇಕಾ ನಾನು? ಹಾಂ ವೆರಿ ಗುಡ್ ವೆರಿ ಗುಡ್. ಕಲರ್ ಮಾಡು, ನೀಟಾಗಿ ಮಾಡು. ಸೂಪರ್. ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಕಲರ್ ಮಾಡಾಯ್ತಾ? ಒಂದು ವಾಚ್ನ ಆರ್ಡರ್ ಮಾಡಿದ್ದೆ, ಅದು ಬಂದು ಕ್ರಿಸ್ಟಲ. ಇದು ಹೇಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಮಾಡೋಣ. ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಓಕೆ ನೋಡಿ, ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ನೋಡಿ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಕ್ರಿಸ್ಟಲ್ ಅಂತ ಬ್ರ್ಯಾಂಡು. ಇದೇನು ಅಂಥ ನ್ಯಾಷನಲ್ ಬ್ರ್ಯಾಂಡ್ ಅಲ್ಲ, ಇಂಟರ್ನ್ಯಾಷನಲ್ ಬ್ರ್ಯಾಂಡು ಅಲ್ಲ, ಲೋಕಲ್ ಬ್ರ್ಯಾಂಡು. ನೋಡಿ ತುಂಬ ಚೆನ್ನಾಗಿದೆ. ಇದೆಲ್ಲ ಸ್ಟೇನ್ಲೆಸ್ ಸ್ಟೀಲು. ನನಗಿದೇನೋ ಸ್ವಲ್ಪ ದೊಡ್ಡದಾಯಿತು ಅಂತ ಅನಿಸುತ್ತೆ, ಬಟ್ ನನ್ನ ಕೈಗೆ ಹಾಕಿ ತೋರಿಸ್ತೀನಿ. ನೋಡಿ ಹೇಗೆ ಕಾಣಿಸ್ತಿದೆ. ನನ್ನ ಕೈಗೆ ಸ್ವಲ್ಪ ದೊಡ್ಡದಾಯಿತು ಅಂತ ಅನಿಸುತ್ತೆ, ಬಟ್ ಕ್ವಾಲಿಟಿ ವೈಸ್ ಓಕೆ. ಇದು ಪ್ರೈಸ್ ಬಂದು ನಮಗೆ 280 ರೂಪೀಸ್ ಏನೋ ಆಯಿತು. ನಿಮ್ಗೆ ಏನಾದರೂ ಇಷ್ಟ ಆಯಿತು ಪರ್ಚೇಸ್ ಮಾಡಬೇಕು ಅಂದರೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಸೊ ನನಗಂತೂ ಇಷ್ಟ ಆಯಿತು, ಬಟ್ ಇದು ಸ್ವಲ್ಪ ದೊಡ್ಡದಾಯಿತು. ರಿಟರ್ನ್ ಮಾಡೋಣ ಅಂದ್ಕೊಂಡೆ. ಇನ್ನು ಬಿಡು ಇರಲಿ ಪರವಾಗಿಲ್ಲ, ಕಮ್ಮಿ ಪ್ರೈಸೆಲ್ಲ ಸಿಕ್ಕಿದೆ ಅಂತ ಹೇಳಿ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇದು ಸ್ವಲ್ಪ ದೊಡ್ಡದಾಗುತ್ತೇನೋ ಅಂತ ಅಂದ್ಕೊಂಡೆ ನಾನು. ರಿಯಲಿ ನನಗಂತೂ ತುಂಬ ಇಷ್ಟ ಆಯಿತು, ಸಖತ್ ಇಷ್ಟ ಆಯಿತು. ಆಮೇಲೆ ನಾವು ಬ್ರ್ಯಾಂಡ್ ಎಲ್ಲ ತೊಗೊತಾ ಇರ್ತೀವಲ್ಲ, ಲೈಕ್ ಸ್ವಲ್ಪ ಜನಕ್ಕೆ ಬ್ರ್ಯಾಂಡಲ್ಲೇ ಇಷ್ಟ ಆಗುತ್ತೆ. ಇದು ಫಾಸ್ಟ್ ಟ್ರ್ಯಾಕು, ಟೈಟಾನು, ಇನ್ನೂ ತುಂಬ ಬ್ರ್ಯಾಂಡ್ಸ್ ಇದೆ ಅಲ್ವಾ? ಸೊ ಆ ಥರ ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ಈ ಬ್ರ್ಯಾಂಡ್ ತೊಗೊಂಡ್ರೆ ಡೈಲಿ ಅದೊಂದೇ ವಾಚ್ ಹಾಕ್ಕೋಬೇಕು. ಅದೇ ಈ ಥರ ಲೋಕಲ್ ಬ್ರ್ಯಾಂಡ್ಸ್ ತೊಗೊಂಡ್ರೆ ಡೈಲಿ ಒಂದೊಂದು ಹಾಕ್ಕೋಬೋದಲ್ವಾ? ನಾನು ಆ ಥರ ಯೋಚನೆ ಮಾಡಿದ್ದೀನಿ. ಲೈಕ್ ನಾನು ಆ ಥರನೇ ಜಾಸ್ತಿ ಎಲ್ಲ ಐಟಮ್ಸ್ನು ನಾನು ಬ್ರ್ಯಾಂಡ್ ತೊಗೊಳಕ್ಕೆ ಹೋಗಲ್ಲ. ಎಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೋ ಅದನ್ನೇ ಪರ್ಚೇಸ್ ಮಾಡ್ಕೊತೀನಿ. ಅದರಲ್ಲಿ ನಾನು ಸ್ವಲ್ಪ ಕ್ವಾಲಿಟಿ ನೋಡ್ತೀನಿ ಅಷ್ಟೇ, ಕ್ವಾಲಿಟಿ ನೋಡಿ ತೊಗೊತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಈಗ ಸ್ಕೂಲ್ಗೆ ಹೋಗ್ಬಿಟ್ಟು ಗಮ್ಯನ ಕರ್ಕೊಂಡ್ಬಂದು ಒಂದು 2 o'clock ತನಕ ಇಲ್ಲಿ ಸ್ಟೋರಲ್ಲಿ ಇರ್ತೀವಿ. 2 o'clock ಆದಮೇಲೆ ಮನೆಗೆ ಹೋಗ್ಬಿಡ್ತೀವಿ. ಇನ್ನು ಇಬ್ಬರು ಮಕ್ಕಳು ಇದ್ದರೆ ಸ್ಟೋರಲ್ಲಿ ನನಗೆ ತುಂಬ ಅಂದರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. ಇಲ್ಲಿ ಕಸ್ಟಮರ್ಸ್ ಬಂದರೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಅದರಿಂದ ನಾನು 2 o'clockಗೆ ಮನೆಗೆ ಹೋಗ್ಬಿಡ್ತೀನಿ. ಆ್ಯಂಡ್ ಗಮ್ಯ ಸ್ಕೂಲಿಂದ ಬಂದ? ಏನು ಮಾಡಿದೆ ಇವತ್ತು ಸ್ಕೂಲಲ್ಲಿ? ಬರೀ ಆಟ ಆಡ್ದೆ ಅಷ್ಟೇನಾ? ಏನು ಬರ್ದಿಲ್ವಾ ನೀನು? ಒಂದು ನಿಮಿಷ, ಏನು ಬರ್ದೆ ನೋಡಿ. 3 hours ಸ್ಕೂಲಲ್ಲಿ ನಮ್ಮ ಗಮ್ಯ ಸೈಲೆಂಟಾಗಿ ಕೂತಿರ್ತಾಳಲ್ವಾ? ಸೊ ಈಗ ಮನೆಗೆ ಬಂದ ತಕ್ಷಣ ಏನೆಲ್ಲ ಕಿತ್ತಾಡಬೇಕು, ಏನೆಲ್ಲ ಕಿತ್ತಾಕಬೇಕು ಅಂತ ಹೇಳಿಬಿಟ್ಟು ಅವಳು ವೆಯ್ಟ್ ಮಾಡ್ತಾ ಇರ್ತಾಳೆ. ಸೊ ಅದಕ್ಕೆ ಬಂದ ತಕ್ಷಣವೇ ತೀಟಿಗೆ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ನಮ್ಮ ಗಮ್ಯ. ಓಕೆ ಅಮ್ಮ, ಸ್ಟಾರ್ಟ್ ಮಾಡು. ಏನು ನೋಡ್ತಿದ್ಯಾ ಗಮ್ಯ? ಏನು ಕೊಟ್ಟಿದ್ದಾರೆ? ಹೋಮ್ವರ್ಕ್ ಕೊಟ್ಟಿದ್ದಾರಾ? ಹೌದೇನು? ಏಯ್ ಏನು ಕೊಟ್ಟಿದ್ದಾರೆ ಇವತ್ತು ಹೋಮ್ವರ್ಕು? ನಂಬರ್ 18. ಓಕೆ ನೋಡಿ, ನಂಬರ್ 18 ಅಂತೆ. ಹಾಂ ಓಕೆ, ಬರೀತ್ಯಾ? ಹಾಂ ನೀಟಾಗಿ ಕೂತ್ಕೊಂಡು ಬರಿ. ಓಕೆ, ಸಿಟ್ ಪ್ರಾಪರ್ಲಿ ಆ್ಯಂಡ್ ರೈಟ್ ವೆಲ್. ಹಾಗೆಲ್ಲ ಮಾಡಬಾರ್ದು, ಸುಮ್ಮನಿರು. ನೋಡಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.